ಅವಳೇ ನನ್ನ ಹೆಂಡತಿ ಮತ್ತು ರಣಧೀರ ಈ ಎರಡೂ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗುತ್ತೆ. ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ಅವಳೇ ನನ್ನ ಹೆಂಡತಿ ಸಿನಿಮಾ 100 ದಿನ ಆದಮೇಲೆ ಎಷ್ಟೋ ವರ್ಷಗಳ ಕಾಲ ಆ ಚಿತ್ರಮಂದಿರದಲ್ಲಿ 100 ದಿನಗಳ ಪ್ರದರ್ಶನ ಕಂಡ ಸಿನಿಮಾಗಳೇ ಬಂದಿಲ್ಲ. 2 ಸರಿ ಆ ಹಾಡನ್ನು ಕೇಳ್ತಾರಂತೆ. ಆ ಹಾಡನ್ನು ಕೇಳಿ ಅಣ್ಣವರು ಫುಲ್ ಖುಷಿ ಆಗ್ಬಿಡ್ತಾರಂತೆ. ಇನ್ನು ಪ್ರೇಮಲೋಕ ಮತ್ತು ಅವಳೇ ನನ್ನ ಹೆಂಡತಿ ಸಿನಿಮಾದ ಕಾಮನ್ ಫ್ಯಾಕ್ಟರ್ ಏನಂದರೆ ಆ ಎರಡೂ ಸಿನಿಮಾಗಳಿಗೂ ಹಂಸಲೇಖ ಅವರೇ ಸಂಗೀತ, ಸಾಹಿತ್ಯ ಮತ್ತು ಸಂಭಾಷಣೆ. ಕಪಾಲಿ ಚಿತ್ರಮಂದಿರದಲ್ಲಿ ರಣಧೀರ ಹೌಸ್ಫುಲ್ ಆದ ತಕ್ಷಣವೇ ಅಲ್ಲಿನ ಜನ ಎಲ್ಲ ಬೇಸರ ಪಡ್ಕೊಳ್ಳದೆ ಅಪರ್ಣ ಥಿಯೇಟ್ರಿಗೆ ಓಡ್ಬರೋರಂತೆ. ಅಪರ್ಣ ಹೌಸ್ಫುಲ್ ಆಗ್ತಿತ್ತಂತೆ. ಅದೇ ರೀತಿ ಅಪರ್ಣ ಥಿಯೇಟ್ರಲ್ಲಿ ಫುಲ್ ಆಗಿಬಿಟ್ರೆ ಎಲ್ಲರೂ ರಣಧೀರ ಕಡೆ ಹೋಗ್ತಿದ್ರಂತೆ. 88ರಲ್ಲಿ ಆ ಸಿನಿಮಾ ರಿಲೀಸ್ ಆಗಿದೆ. ಆದರೆ ಆ ಸಿನಿಮಾದ ಕತೆ ಮತ್ತು ಸಾಂಗ್ಸು ಇವತ್ತಿನ ಕಾಲಘಟ್ಟಕ್ಕೂ ಅನ್ವಯವಾಗುತ್ತೆ. ಆ ಸಿನಿಮಾದ ಮುಂದೆ ಅವಳೇ ನನ್ನ ಹೆಂಡತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಲ್ಲುತ್ತಾ ಈ ಸಿನಿಮಾ ಅಂತೆಲ್ಲರಿಗೂ ಅನುಮಾನ ಪಟ್ಟಿದ್ರಂತೆ. ಆಗ ಅಣ್ಣವರು ಹಂಸಲೇಖ ಅವರೇ ಈ ಹಾಡು ಮಾತ್ರ ಬಹಳ ಅದ್ಭುತವಾಗಿದೆ, ಈ ಹಾಡಿನಲ್ಲಿ ಅರ್ಥ ಮಾತ್ರ ಬಹಳ ಪರಿಣಾಮಕಾರಿಯಾಗಿದೆ. ಎರಡೂ ಸಿನಿಮಾಗಳ ಅತ್ಯದ್ಭುತ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಪಾತ್ರ ಕೂಡ ಪ್ರಮುಖವಾಗಿರುತ್ತೆ. ಎಷ್ಟೋ ಜನ ಯುವಕರು ಆ ಟೈಮ್ನಲ್ಲಿ ವರದಕ್ಷಿಣೆಯನ್ನು ಪಡೆಯದೆ ಮದುವೆಯನ್ನು ಆಗ್ತಾರೆ. ಅಂತಹ ಒಂದು ಸಾಮಾಜಿಕ ಕ್ರಾಂತಿಗೆ ಅವಳೇ ನನ್ನ ಹೆಂಡತಿ ಸಿನಿಮಾ ಪಾತ್ರವಾಗುತ್ತೆ. ಹಂಸಲೇಖ ಅವರು ಅಣ್ಣವರ ಮಾತಿಗೆ ಬೆಲೆ ಕೊಡಬೇಕು, ಅವ್ರು ಹೇಳಿರೋದು ಕರೆಕ್ಟಾಗಿದೆ ಅಂತೇಳಿ ಈ ಹಾಡು ಪ್ರಾರಂಭವಾಗುವ ಮೊದಲು ಗಟ್ಟಿ ಮೇಳದ ಸೌಂಡನ್ನು ಇಡ್ತಾರಂತೆ. ಮತ್ತು ಆ ಸಿನಿಮಾವನ್ನು ನೋಡಿದ ಮೇಲೆ ಎಷ್ಟೋ ಹಳ್ಳಿಗಳಲ್ಲಿ ವರದಕ್ಷಿಣೆ ತಗೊಳ್ಳೋದೇ ಬೇಡ ಅಂತ ತೀರ್ಮಾನ ಮಾಡ್ತಾರೆ. ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಕಾಶಿನಾಥ್ ಅವರನ್ನು ನಾವು ಕಡೆಗಣಿಸೋಕ್ಕೆ ಸಾಧ್ಯನೇ ಇಲ್ಲ. ಕಾಶಿನಾಥ್ ಅವರ ಸಿನಿಮಾಗಳು ಎಷ್ಟರ ಮಟ್ಟಿಗೆ ಹೆಸರು ಮಾಡ್ತಿತ್ತು ಅಂದರೆ ಆ ಸಿನಿಮಾಗಳು ಬೇರೆ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಿತ್ತು. ಮತ್ತು ಕಾಶಿನಾಥ್ ಸರ್ ಅವರ ಸಿನಿಮಾಗಳನ್ನು ರೀಮೇಕ್ ಮಾಡಲಿಕ್ಕೆ ಸಾಧ್ಯವಾಗತ್ತಾ ಅಂತಲೂ ಕೂಡ ಬೇರೆ ರಾಜ್ಯದ ಚಿತ್ರರಂಗದ ನಿರ್ಮಾಪಕರು, ನಿರ್ದೇಶಕರು ಯೋಚನೆ ಮಾಡ್ತಿದ್ರು. ಅಂತಹ ಸಿನಿಮಾಗಳನ್ನು ಕಾಶಿನಾಥ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕೊಟ್ಟಿದ್ದಾರೆ. ಅವರು ತೆಗೆಯೋ ಒಂದೊಂದು ಸಿನಿಮಾಗಳು ಕೂಡ ಒಂದೊಂದು ಮೆಸೇಜ್ ಇರುತ್ತೆ. ಆ ಸಿನಿಮಾದಲ್ಲಿ ಸ್ವಲ್ಪ ಅವರು ಸೆಕ್ಸಿಗೆ ಜಾಸ್ತಿ ಅವಕಾಶವನ್ನು ಕೊಟ್ಟರು ಕೂಡ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ. ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ಅಂತಹ ಸೀನ್ಗಳನ್ನು ಅವರು ಸೇರಿಸ್ತಾಯಿದ್ರು ಮತ್ತು ಅಂತಹ ಕಥೆಗಳನ್ನೇ ಆಯ್ಕೆ ಮಾಡಿಕೊಂಡು ಸಿನಿಮಾವನ್ನು ನಿರ್ಮಾಣ ಮಾಡ್ತಾಯಿದ್ರು. ಜೊತೆಗೆ ಅವ್ರ ಸಿನಿಮಾಗಳು ನೋಡಿ ಎಲ್ಲವೂ ಕೂಡ ಲೋ ಬಡ್ಜೆಟ್. ಬೇರೆ ಸಿನಿಮಾಗಳು ಅತಿ ಹೆಚ್ಚು ಖರ್ಚು ಮಾಡಿ ಆ ದುಡ್ಡೆಲ್ಲ ತಗೊಳ್ಳೋದಕ್ಕೆ ಎಣಗಾಡುವಂಥ ಟೈಮ್ನಲ್ಲಿ ಕಡಿಮೆ ಖರ್ಚಿನಲ್ಲಿ ಏನು ಆ ಸಿನಿಮಾ ಖರ್ಚು ಮಾಡಿದ್ರು ಆ ದುಡ್ಡು ಬಂದು ಅದರ 2 ಪಟ್ಟು ಲಾಭ ಆಗಬೇಕಂತಹ ಒಂದು ತಲೆಯನ್ನು ಇಟ್ಕೊಂಡು ಅವರು ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ರು. ಅಂತಹ ಕಾಶಿನಾಥ್ ಸರ್ ಅವರ ಒಂದು ಅದ್ಭುತವಾದ ಸಿನಿಮಾದ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತೀನಿ. ಅದು ಅವಳೇ ನನ್ನ ಹೆಂಡತಿ. 1988ರಲ್ಲಿ ರಿಲೀಸ್ ಆದಂತಹ ಅವಳೇ ನನ್ನ ಹೆಂಡತಿ ಈ ಸಿನಿಮಾ ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತು ಅನ್ಬೋದು. ಅಣ್ಣವರ ಸಿನಿಮಾಗಳಲ್ಲಿ ಒಂದು ರೀತಿ ಕ್ರಾಂತಿಯನ್ನು ನಾವು ನೋಡ್ಬೋದಾಗಿತ್ತು. ಅಣ್ಣವ್ರು ಯಾವುದಾದ್ರೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಏನಾದ್ರು ಸಿನಿಮಾಗಳನ್ನು ತೆಗೆದ್ರೆ ಆ ಸಿನಿಮಾಗಳು ಜನಗಳ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರೋದು, ಎಷ್ಟೋ ಜನ ಬದಲಾಗೋದನ್ನು ನೋಡ್ತಾ ಇದ್ವಿ. ಆ ಥರದ ಸಾಕಷ್ಟು ನಿದರ್ಶನಗಳಿದ್ದಾವೆ ಅಣ್ಣವರ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ. ಅಂತಹದ್ದೇ ಒಂದು ಸಾಮಾಜಿಕ ಕ್ರಾಂತಿಗೆ ಅವಳೇ ನನ್ನ ಹೆಂಡತಿ ಸಿನಿಮಾ ಕಾರಣವಾಗುತ್ತೆ. ಅದು 1988ರಲ್ಲಿ. ವರದಕ್ಷಿಣೆ ಪಿಡುಗಿನ ಬಗ್ಗೆ ಆ ಸಿನಿಮಾದಲ್ಲಿ ಭಾಳ ಪರಿಣಾಮಕಾರಿಯಾಗಿ ತೋರಿಸಿರ್ತಾರೆ. ಆ ಸಿನಿಮಾ ಕನ್ನಡ ಚಿತ್ರರಂಗದ ಘಟಾನುಘಟಿ ನಿರ್ಮಾಪಕರು, ನಿರ್ದೇಶಕರು, ನಾಯಕ ನಟರ ಊಹೆಗೂ ನಿಲುಕದ ರೀತಿಯಲ್ಲಿ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಆ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗಿತ್ತು ಅಲ್ಲೆಲ್ಲವೂ ಕೂಡ 100 ಡೇಸ್, ಹಲವು ಜಿಲ್ಲೆಗಳಲ್ಲಿ ಆ ಸಿನಿಮಾ 100 ಡೇಸನ್ನು ಓಡುತ್ತೆ. ಬೆಂಗಳೂರಿನಲ್ಲಿ 200 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ಅಂತಹ ಒಂದು ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ ಅವಳೇ ನನ್ನ ಹೆಂಡತಿ. ಆ ಸಿನಿಮಾ ರಿಲೀಸ್ ಆದಾಗ ರಾಜ್ಯದಲ್ಲಿ ಅದೇ ಸಿನಿಮಾದ ಬಗ್ಗೆ ಚರ್ಚೆ, ಹಳ್ಳಿಗಳಲ್ಲೂ ಆ ಸಿನಿಮಾದ ಬಗ್ಗೆ ಚರ್ಚೆ. ಯಾಕಂದರೆ ಆಗ ಆ ಟೈಮ್ನಲ್ಲಿ ವರದಕ್ಷಿಣೆ ಅನ್ನೋದು ಬಹಳನೇ ಪಿಡುಗಾಗಿತ್ತು. ಇವತ್ತಿಗೂ ಕೂಡ ಅದು ವರದಕ್ಷಿಣೆ ಪಿಡುಗು ಅನ್ನೋದು ಇದೆ ದೇಶದಲ್ಲಿ, ಆದರೆ ಅದು ಬರೋದಿಲ್ಲ. ಹೆಣ್ಮಕ್ಳನ್ನು ಸಾಯಿಸೋದು ಇವತ್ತಿಗೂ ನಡೀತಾನೆ ಇದೆ. ಆದರೆ ಆ ಟೈಮ್ನಲ್ಲಿ ಅದು ತುಂಬಾ ಜಾಸ್ತಿ ನಡೀತಾ ಇತ್ತು, ವರದಕ್ಷಿಣೆಗಾಗಿ ಕಿರುಕುಳ ಕೊಡುವಂಥದ್ದು. ಆ ಒಂದು ಎಳೆಯನ್ನು ಇಟ್ಕೊಂಡು ಅವಳೇ ನನ್ನ ಹೆಂಡತಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಉಮೇಶ್ ಅವರು ಅದು ಆ ಸಿನಿಮಾದ ಡೈರೆಕ್ಟರು, ಕೆ ಪ್ರಭಾಕರ್ ಅವರು ಕತೆ ಮತ್ತು ಆ ಸಿನಿಮಾದ ನಿರ್ಮಾಪಕರು. ಆ ಸಿನಿಮಾ ಆ ರೀತಿಯ ಅತ್ಯದ್ಭುತ ಯಶಸ್ಸನ್ನು ಪಡೆಯೋದರಲ್ಲಿ ಮತ್ತೊಬ್ಬರು ಪ್ರಮುಖ ಕಾರಣಕರ್ತರು ಅಂದರೆ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರು. ಹಂಸಲೇಖ ಅವರು ಕೊಟ್ಟಂಥ ಸಾಂಗ್ಸು, ಮ್ಯೂಸಿಕ್ಕು ಮತ್ತು
ಸಂಭಾಷಣೆ, ಈ ಎಲ್ಲವೂ ಕೂಡ ಸಿನಿಮಾಗೆ ಮೈಲೇಜ್ ಮತ್ತಷ್ಟು ಜೋರಾಗುವಂತೆ ಮಾಡುತ್ತೆ. ಆ ಸಿನಿಮಾದ ಅತ್ಯದ್ಭುತ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಪಾತ್ರವು ಕೂಡ ಬಹಳ ಪ್ರಮುಖವಾದದ್ದು. ಆ ಸಿನಿಮಾದ ಹಾಡುಗಳನ್ನು ಕೇಳಿನೇ ಎಷ್ಟೋ ಜನ ಆ ಸಿನಿಮಾವನ್ನು ನೋಡಬೇಕು ಅಂತ ಹೋಗ್ತಾರೆ. ಯಾಕಂದರೆ ಆ ಸಿನಿಮಾದ ಸ್ಟೋರಿ ಅಷ್ಟು ಗೊತ್ತಿರಲ್ಲ. ಆಗ್ತಾನೆ ಹಂಸಲೇಖ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ. ಪ್ರೇಮಲೋಕ ಸಿನಿಮಾ ಮೂಲಕ ರಾಜ್ಯಾದ್ಯಂತ ಮನೆ ಮಾತಾಗ್ಬಿಟ್ಟಿರ್ತಾರೆ. ಆ ಟೈಮ್ನಲ್ಲಿ ಅವಳೇ ನನ್ನ ಹೆಂಡತಿ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಆ ಸಿನಿಮಾಗೆ ಸಾಹಿತ್ಯ, ಸಂಭಾಷಣೆ ಮತ್ತು ಸಂಗೀತ ಈ ಮೂರು ಕೂಡ ಹಂಸಲೇಖ ಅವರ ಜವಾಬ್ದಾರಿ. ಸಿನಿಮಾದಲ್ಲಿ ನೋಡಿ ನೀವು ಇವತ್ತಿಗೂ 5 ಸಾಂಗ್ ಇದೆ. 5 ಸಾಂಗ್ಗಳು ಕೂಡ ಅತ್ಯದ್ಭುತ. ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಅತ್ಯದ್ಭುತ. ಸಿನಿಮಾದಲ್ಲಿರುವ ಡೈಲಾಗ್ಸು, ವರದಕ್ಷಿಣೆ ಪಿಡುಗಿನ ಬಗ್ಗೆ ಹಂಸಲೇಖ ಅವ್ರು ಬರೆದಿರುವಂಥ ಡೈಲಾಗ್ಸು ಎಲ್ಲವೂ ಕೂಡ ಸೂಪರ್. ಅದು ಜನಗಳ ಮೇಲೆ ಬಹಳನೇ ಪರಿಣಾಮ ಬೀರ್ಬಿಡುತ್ತೆ. ಮತ್ತು ಆ ಸಿನಿಮಾವನ್ನು ನೋಡಿದ ಮೇಲೆ ಎಷ್ಟೋ ಹಳ್ಳಿಗಳಲ್ಲಿ ವರದಕ್ಷಿಣೆ ತಗೊಳ್ಳೋದೇ ಬೇಡ ಅಂತ ತೀರ್ಮಾನ ಮಾಡ್ತಾರೆ. ಈ ವರದಕ್ಷಿಣೆ ಅನ್ನೋದನ್ನು ಕಿತ್ತಾಕಬೇಕು ಅಂತೇಳಿ ಎಷ್ಟೋ ಜನ ಯುವಕರು ಆ ಟೈಮ್ನಲ್ಲಿ ವರದಕ್ಷಿಣೆಯನ್ನು ಪಡೆಯದೆ ಮದುವೆಯನ್ನು ಆಗ್ತಾರೆ. ಅಂತಹ ಒಂದು ಸಾಮಾಜಿಕ ಕ್ರಾಂತಿಗೆ ಅವಳೇ ನನ್ನ ಹೆಂಡತಿ ಸಿನಿಮಾ ಪಾತ್ರವಾಗುತ್ತೆ. ಮೊದಲಿಗೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆ ಕಾಶಿನಾಥ್ ಅವ್ರೇನು ಈ ಥರ ಸಿನಿಮಾದಲ್ಲಿ ಮಾಡ್ತಾಯಿದ್ದಾರೆ, ಅವಳೇ ನನ್ನ ಹೆಂಡತಿ, ಇದೇನೋ ಇದು ವರದಕ್ಷಿಣೆ ಬಗ್ಗೆ ತೆಗಿತಾ ಇದ್ದಾರಂತೆ. ಕಾಶಿನಾಥ್ ಅವರು ಇಂಥ ಸ್ಟೋರಿ ಎಲ್ಲ ಮಾಡೋದಿಲ್ವಲ್ಲ, ಅವರೇನೇ ಇದ್ದರು ಒಂದು ಯುವ ಜನತೆಯನ್ನು ಮನಸ್ಸಲ್ಲಿಟ್ಕೊಂಡು ಪಡುವಂಥ ಪಾಡನ್ನು ಇಟ್ಕೊಂಡು ಅವರು ಸಿನಿಮಾಗಳನ್ನು ತೆಗಿತಾರೆ. ಇದರಲ್ಲಿ ಯಾವ ರೀತಿ ಮಾಡಿರ್ತಾರಪ್ಪ, ಭವ್ಯ ಬೇರೆ ಅವರಿಗೆ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ, ಅಡ್ಜಸ್ಟ್ ಆಗುತ್ತೆ ಅವರಿಬ್ರಿಗೂ ಅಂತೆಲ್ಲ ಚರ್ಚೆ ಆಗಿತ್ತಂತೆ. ಆದರೆ ಸಿನಿಮಾ ಬಂದ ಮೇಲೆ ಯಾರ್ಯಾರು ಚರ್ಚೆ ಮಾಡಿದ್ರು ಈ ಸಿನಿಮಾ ಕಾಶಿನಾಥ್ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ, ಭವ್ಯ ಮತ್ತು ಕಾಶಿನಾಥ್ ಅವರ ಜೋಡಿ ಜನಗಳಿಗೆ ಇಷ್ಟ ಆಗಲ್ಲ ಅಂತೆಲ್ಲ ಮಾತಾಡ್ಕೊತಿದ್ರು. ಅವರೆಲ್ಲರೂ ಮೂಗ್ ಮೇಲೆ ಬೆರಳಿಟ್ಕೊಂಡ್ಬಿಡ್ತಾರೆ. ಅಂತಹ ಒಂದು ಅದ್ಧೂರಿ ಯಶಸ್ಸನ್ನು ಕಾಣುತ್ತೆ. ಆ ಸಿನಿಮಾದಲ್ಲಿ ಹಾಡಿದೆ ನೋಡಿ, 5 ಹಾಡು ಸೂಪರ್. ಅದರಲ್ಲಿ ಒಂದು ಹಾಡು ಜನ ಮನ ಸೂರೆಗೊಂಡ್ಬಿಡತ್ತೆ. ಅದೇ ಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು. ಈ ಹಾಡಿನ ಬಗ್ಗೆ ಒಂದು ಸ್ವಾರಸ್ಯಕರ ವಿಚಾರ ಇದೆ. ಬೆಂಗಳೂರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಈ ಹಾಡಿನ ರೆಕಾರ್ಡಿಂಗ್ ನಡೀತಾ ಇರತ್ತಂತೆ. ಆ ಟೈಮ್ನಲ್ಲಿ ಆ ಸಿನಿಮಾದ ಈ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಹಾಡಿನ ರೆಕಾರ್ಡಿಂಗ್ ಮುಗಿದು ಎಲ್ಲರೂ ಆ ಹಾಡು ಬಗ್ಗೆ ಮಾತಾಡಿಕೊಂಡು, ಏನು ಹಾಡು ಸಖತ್ತಾಗಿ ಬಂದಿದೆ, ಇದು ಒಳ್ಳೆ ಅರ್ಥಪೂರ್ಣವಾಗಿದೆ, ಒಳ್ಳೆ ಸಖತ್ತಾಗಿ ಇಷ್ಟ ಆಗ್ಬಿಡುತ್ತೆ ಜನಗಳಿಗಪ್ಪ, ಇದು ಭಾಳ ಚೆನ್ನಾಗಿದೆ ಹಾಡು ಅಂತೇಳಿ ಆ ಹಾಡಿನ ಬಗ್ಗೆನೇ ಎಲ್ಲ ಮಾತಾಡ್ಕೊಂಡು ಕೂತಿರ್ತಾರಂತೆ. ಹಂಸಲೇಖ ಅವರು ಮತ್ತು ಆ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತಾರಂತೆ. ಆ ಟೈಮ್ನಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಅಣ್ಣವ್ರು ಬರ್ತಾರಂತೆ. ಅವರು ಯಾವುದೋ ಒಂದು ಸಿನಿಮಾದ ಹಾಡನ್ನು ಹಾಡಲಿಕ್ಕೆ ಸ್ಟುಡಿಯೋಗೆ ಬರ್ತಾರಂತೆ. ಆಗ ಹಾಡು ನಡೀತಾ ಇರತ್ತಂತೆ ಅಲ್ಲಿ. ಅವಾಗ ಅಣ್ಣವರು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ಹಾಡನ್ನು ಸಂಪೂರ್ಣವಾಗಿ ಕೇಳ್ತಾರಂತೆ. 2 ಸರಿ ಆ ಹಾಡನ್ನು ಕೇಳ್ತಾರಂತೆ. ಆ ಹಾಡನ್ನು ಕೇಳಿ ಅಣ್ಣವರು ಫುಲ್ ಖುಷಿ ಆಗ್ಬಿಡ್ತಾರಂತೆ. ಇದು ತುಂಬ ಚೆನ್ನಾಗಿದೆ ಹಾಡು, ಯಾವ ಸಿನಿಮಾದಿದು ಅಂತೇಳಿ ವಿವರವನ್ನು ಕೇಳ್ತಾರಂತೆ. ಆಗ ಹಂಸಲೇಖ ಅವರು, ಇದು ಅವಳೇ ನನ್ನ ಹೆಂಡತಿ ಅಂತ ಸರ್, ಕಾಶಿನಾಥ್ ಅವ್ರು ಮಾಡ್ತಾ ಇರೋದು, ಭವ್ಯ ಅವ್ರ ನಾಯಕಿ, ನಾನೇ ಇದಕ್ಕೆ ಮ್ಯೂಸಿಕ್ಕು ಸಂಭಾಷಣೆ ಬರೆದಿದ್ದೀನಿ, ಈಗ ತಾನೇ ರೆಕಾರ್ಡಿಂಗ್ ಮುಗೀತು, ಅದ್ರ ಬಗ್ಗೆನೇ ಹಾಡನ್ನು ಹಾಕ್ಕೊಂಡು ನಾವು ಕೇಳ್ತಾ ಕೂತಿದ್ವಿ ಅಂತ ಹಂಸಲೇಖ ಅವರು ಎಲ್ಲವನ್ನು ವಿವರಿಸ್ತಾರಂತೆ. ಆಗ ಅಣ್ಣವರು, ಹಂಸಲೇಖ ಅವರೇ, ಈ ಹಾಡು ಮಾತ್ರ ಭಾಳ ಅದ್ಭುತವಾಗಿದೆ, ಈ ಹಾಡಿನಲ್ಲಿ ಅರ್ಥ ಮಾತ್ರ ಬಹಳ ಪರಿಣಾಮಕಾರಿಯಾಗಿದೆ, ನನಗನ್ಸುತ್ತೆ ಈ ಹಾಡನ್ನು ನಮ್ಮ ಜನ ಖಂಡಿತವಾಗಲೂ ಮೆಚ್ಕೋತಾರೆ ಮತ್ತು ಈ ಹಾಡು ಒಂದು ಸಂದೇಶವನ್ನು ಕೊಡುತ್ತೆ ಸಮಾಜಕ್ಕೆ. ನನ್ನ ಮನಸ್ಸು ಹೇಳ್ತಾ ಇದೆ, ಈ ಹಾಡು ಖಂಡಿತವಾಗಿ ಒಂದು ಒಳ್ಳೆ ಸಂದೇಶವನ್ನು ಕೊಡುತ್ತೆ. ನನ್ನದೊಂದು ಸಲಹೆ ಏನಂದರೆ, ಈ ಹಾಡು ಸಕ್ಸಸ್ ಆಗಬೇಕು ಅಂದರೆ ಈ ಹಾಡು ಶುರು ಆಗೋದಕ್ಕೂ ಮುಂಚೆ ಮತ್ತು ಈ ಹಾಡು ಮುಗಿದ ನಂತರ ಕೆಲವೊಂದೆರಡು ಸೀನ್ಗಳನ್ನು ಭಾಳ ಎಚ್ಚರಿಕೆ ವಹಿಸಿ ಆ ಸೀನ್ಗಳನ್ನು ಶೂಟ್ ಮಾಡಿ, ಆವಾಗ ಜನಗಳಿಗೆ ಆ ಹಾಡು ಮುಟ್ಟತ್ತೆ. ಭಾಳ ಕೇರ್ಫುಲ್ಲಾಗಿ ಈ ಹಾಡನ್ನು ಚಿತ್ರೀಕರಣ ಮಾಡಿ ಅಂತೇಳಿ ಒಂದು ಸಲಹೆಯನ್ನು ಕೊಡ್ತಾರಂತೆ. ಆಗ ಹಂಸಲೇಖ ಅವರು ಅಣ್ಣವ್ರು ಹೇಳಿದಂತಹ ಮಾತುಗಳನ್ನೆಲ್ಲ ಕೇಳಿಕೊಂಡು, ಸರಿ ಸರ್ ನೀವು ಹೇಳ್ದಾಗೆ ಮಾಡ್ತೀವಿ ಅಂತೇಳಿ ಅಣ್ಣವರು ಕೊಟ್ಟ ಸಲಹೆ ಮೇರೆಗೆ ಆ ಹಾಡು ಶುರುವಾಗತ್ತೆ ನೋಡಿ. ಹಾಡು ಶುರುವಾಗೋದಕ್ಕೂ ಮುಂಚೆ ಗಟ್ಟಿ ಮೇಳದ ಮ್ಯೂಸಿಕ್ ಸೇರಿಸ್ತಾರಂತೆ. ಅಣ್ಣವ್ರು ಹೇಳಿದಾರಲ್ಲ ಅಂಥೇಳಿ ಹಂಸಲೇಖ ಅವರು ಅಣ್ಣವರ ಮಾತಿಗೆ ಬೆಲೆ ಕೊಡಬೇಕು, ಅವ್ರು ಹೇಳಿರೋದು ಕರೆಕ್ಟಾಗಿದೆ ಅಂಥೇಳಿ ಈ ಹಾಡು ಪ್ರಾರಂಭವಾಗುವ ಮೊದಲು ಗಟ್ಟಿ ಮೇಳದ ಸೌಂಡನ್ನು ಇಡ್ತಾರಂತೆ. ಅದು ಅಣ್ಣವ್ರು ಏನು ಹೇಳಿದ್ರು ಅದೇ ರೀತಿ ಆ ಹಾಡು ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಅದು ಆ ಸಿನಿಮಾಗೆ ಹೈಲೈಟ್ ಆಗಿಬಿಡುತ್ತೆ. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್ ಸಾಂಗು ಅದು ಇವತ್ತಿಗೂ ಹೈಲೈಟೇ. ಇವತ್ತಿಗೂ ಆ ಸಾಂಗನ್ನು ಪದೇ ಪದೇ ಕೇಳೋರುಂಟು. ಆ ರೀತಿ 88ರಲ್ಲಿ ಆ ಸಿನಿಮಾ ರಿಲೀಸ್ ಆಗಿದೆ. ಆದರೆ ಆ ಸಿನಿಮಾದ ಕತೆ ಮತ್ತು ಸಾಂಗ್ಸು ಇವತ್ತಿನ ಕಾಲಘಟ್ಟಕ್ಕೂ ಅನ್ವಯವಾಗುತ್ತೆ. ಆ ಸಿನಿಮಾದಲ್ಲಿ ವರದಕ್ಷಿಣೆ ಪಿಡುಗು ಮತ್ತು ನಿರುದ್ಯೋಗ ಈ 2 ವಿಚಾರವನ್ನು ಇಟ್ಕೊಂಡು ಆ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು. ಆ ಸಿನಿಮಾ ನಿರೀಕ್ಷೆಗೂ ಮೀರಿ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ.
200 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ಬೆಂಗಳೂರಿನಲ್ಲಿ. ಈ ಸಿನಿಮಾದ ಬಗ್ಗೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ಅವಳೇ ನನ್ನ ಹೆಂಡತಿ ಮತ್ತು ರಣಧೀರ ಈ ಎರಡೂ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗುತ್ತೆ. ಬೆಂಗಳೂರಿನಲ್ಲಿ ಕಪಾಲಿ ಥಿಯೇಟ್ರಿಗೆ ರಣಧೀರ ಸಿನಿಮಾ ರಿಲೀಸ್ ಆಗುತ್ತೆ, ಅಪರ್ಣ ಥಿಯೇಟ್ರಲ್ಲಿ ಅವಳೇ ನನ್ನ ಹೆಂಡತಿ ಸಿನಿಮಾ ರಿಲೀಸ್ ಆಗುತ್ತೆ. ರಣಧೀರ ಮುಂದೆ ಅವಳೇ ನನ್ನ ಹೆಂಡತಿ ನಿಲ್ಲುತ್ತಾ? ರವಿಚಂದ್ರನ್ ಅವರು ಪ್ರೇಮಲೋಕದಲ್ಲಿ ಭಾರಿ ಸೌಂಡ್ ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ರಣಧೀರ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಆ ಸಿನಿಮಾದ ಮುಂದೆ ಅವಳೇ ನನ್ನ ಹೆಂಡತಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಲ್ಲುತ್ತಾ ಈ ಸಿನಿಮಾ ಅಂತೆಲ್ಲರಿಗೂ ಅನುಮಾನ ಪಟ್ಟಿದ್ರಂತೆ. ಆದರೆ ರಣಧೀರ ಏನು ಪ್ರದರ್ಶನ ಆಯಿತು ಅದಕ್ಕೆ ತಕ್ಕ ಹಾಗೆ ಅವಳೇ ನನ್ನ ಹೆಂಡತಿ ಸಿನಿಮಾ ಕೂಡ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಕಪಾಲಿ ಚಿತ್ರಮಂದಿರದಲ್ಲಿ ರಣಧೀರ ಹೌಸ್ಫುಲ್ ಆದ ತಕ್ಷಣವೇ ಅಲ್ಲಿನ ಜನ ಎಲ್ಲ ಬೇಸರ ಪಡ್ಕೊಳ್ಳದೆ ಅಪರ್ಣ ಥಿಯೇಟ್ರಿಗೆ ಓಡ್ಬರೋರಂತೆ, ಅಪರ್ಣ ಹೌಸ್ಫುಲ್ ಆಗ್ತಿತ್ತಂತೆ. ಅದೇ ರೀತಿ ಅಪರ್ಣ ಥಿಯೇಟ್ರಲ್ಲಿ ಫುಲ್ ಆಗಿಬಿಟ್ರೆ ಎಲ್ಲರೂ ರಣಧೀರ ಕಡೆ ಹೋಗ್ತಿದ್ರಂತೆ. ಈ ರೀತಿ ಆ ಸಿನಿಮಾ ಎರಡೂ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗಿ ಎರಡೂ ಸಿನಿಮಾಗಳು ಕೂಡ 200 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ಅದೇ ರೀತಿ ನಮ್ಮ ಮೈಸೂರಿನ ಬಗ್ಗೆ ಹೇಳಬೇಕು ಅಂದರೆ, ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಥಿಯೇಟ್ರಿಗೆ ಅವಳೇ ನನ್ನ ಹೆಂಡತಿ ಸಿನಿಮಾ ರಿಲೀಸ್ ಆಗುತ್ತೆ, ಪ್ರಭಾ ಥಿಯೇಟ್ರಿಗೆ ರಣಧೀರ ಸಿನಿಮಾ ರಿಲೀಸ್ ಆಗುತ್ತೆ. ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ 100 ದಿನ ಓಡಿಬಿಟ್ರೆ ಒಂದು ಕನ್ನಡ ಸಿನಿಮಾ ಅದೇ ಒಂದು ಭರ್ಜರಿ ದಾಖಲೆ ಅಂತ ಮಾತಾಡ್ತಾಯಿದ್ರು. ಎಂತೆಂಥ ದೊಡ್ಡ ನಾಯಕರ ಸಿನಿಮಾಗಳು ಕೂಡ ಅಲ್ಲಿ 100 ದಿನ ಹೋಗೋದು ಕಷ್ಟ ಅಂತಲೇ ಮಾತುಗಳಿದ್ದದ್ದು. ಅಂತಹ ಚಿತ್ರಮಂದಿರದಲ್ಲಿ ಅವಳೇ ನನ್ನ ಹೆಂಡತಿ 100 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ಅವಳೇ ನನ್ನ ಹೆಂಡತಿ ಸಿನಿಮಾ 100 ದಿನ ಆದಮೇಲೆ ಎಷ್ಟೋ ವರ್ಷಗಳ ಕಾಲ ಆ ಚಿತ್ರಮಂದಿರದಲ್ಲಿ 100 ದಿನಗಳ ಪ್ರದರ್ಶನ ಕಂಡ ಸಿನಿಮಾಗಳೇ ಬಂದಿಲ್ಲ. 88ರಲ್ಲಿ ಅವಳೇ ನನ್ನ ಹೆಂಡತಿ ಸಿನಿಮಾ 100 ಡೇಸ್ ಹೋಗಿದ್ದನ್ನು ಬಿಟ್ಟರೆ, ನಾವು ಕಂಡಂಗೆ ವುಡ್ಲ್ಯಾಂಡ್ಸ್ ಥಿಯೇಟ್ರಲ್ಲಿ 2004ರಲ್ಲಿ ಎಕ್ಸ್ಕ್ಯೂಸ್ ಮಿ ಸಿನಿಮಾಲಿ ರಿಲೀಸ್ ಆಗುತ್ತೆ ವುಡ್ಲ್ಯಾಂಡ್ಸಲ್ಲಿ. ಆ ಸಿನಿಮಾನೇ 100 ಡೇಸ್ ಹೋಗಿದ್ದು. 88ರಲ್ಲಿ ಅವಳೇ ನನ್ನ ಹೆಂಡತಿ ಸಿನಿಮಾ ಬಿಟ್ಟರೆ ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ ಮತ್ತೆ 100 ದಿನದ ಪ್ರದರ್ಶನ ಕಂಡಂಥ ಸಿನಿಮಾ ಅಂದರೆ ಎಕ್ಸ್ಕ್ಯೂಸ್ ಮಿ. 16 ವರ್ಷಗಳ ಬಳಿಕ ವುಡ್ಲ್ಯಾಂಡ್ಸ್ ಚಿತ್ರಮಂದಿರದಲ್ಲಿ 100 ದಿನ ಪ್ರದರ್ಶನ ಕಂಡ ಸಿನಿಮಾ ರಿಲೀಸ್ ಆಗುತ್ತೆ. ನಿರ್ಮಾಪಕರಿಗೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿಕೊಡುತ್ತೆ ಮತ್ತು ನಾದಬ್ರಹ್ಮ ಹಂಸಲೇಖ ಅವರಿಗೆ ಮತ್ತಷ್ಟು ಹೆಸರು ತಂದುಕೊಡುತ್ತೆ ಆ ಸಿನಿಮಾ. ಆ ಎರಡು ಸಿನಿಮಾದ ಕಾಮನ್ ಫ್ಯಾಕ್ಟರ್ ಏನಂದರೆ ಪ್ರೇಮಲೋಕ ಮತ್ತು ಅವಳೇ ನನ್ನ ಹೆಂಡತಿ ಸಿನಿಮಾದ ಕಾಮನ್ ಫ್ಯಾಕ್ಟರ್ ಏನಂದರೆ, ಆ ಎರಡೂ ಸಿನಿಮಾಗಳಿಗೂ ಹಂಸಲೇಖ ಅವರೇ ಸಂಗೀತ, ಸಾಹಿತ್ಯ ಮತ್ತು ಸಂಭಾಷಣೆ 3 ಕೂಡ ಆ ಎರಡೂ ಸಿನಿಮಾಗಳಿಗೂ ಹಂಸಲೇಖ ಅವರೇ ಬರೆದಿರ್ತಾರೆ. 3 ಜವಾಬ್ದಾರಿಯನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಾರೆ. ಎರಡೂ ಸಿನಿಮಾಗಳ ಅತ್ಯದ್ಭುತ ಯಶಸ್ಸಿನ ಹಿಂದೆ ಹಂಸಲೇಖ ಅವರ ಪಾತ್ರ ಕೂಡ ಪ್ರಮುಖವಾಗಿರುತ್ತೆ.